ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಹಾಯ್. ಹಾಯ್. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನೀನು ನನ್ನ ಜೊತೆ ಬರ್ತೀಯಾ? ಒಟ್ಟಿಗೆ ಹೋಗಿ ಬರೋಣ. ಹೋಗೋ, ನಿನ್ನ ಕೆಲ್ಸಕ್ಕೆ ನಾನು ಯಾಕೆ ಬರಲಿ? ಪ್ಲೀಸ್ ಶಾಲಿನಿ. ನೋಡು, ನಾನು ಪ್ರಾಮಿಸ್ ಬೋರ್ ಓಡಿಸಲ್ಲ. ನೀನು ನನ್ನ ಜೊತೆ ಬಂದರೆ ನೀನೇ ನಂಗೆ ಥ್ಯಾಂಕ್ಸ್ ಹೇಳ್ತೀಯಾ? ಓಹ್, ಅದಕ್ಕೆ ಅಷ್ಟು ದೂರ ಬರಬೇಕಾ? ಇವಾಗಲೇ ಹೇಳ್ತೀನಿ ತಗೋ. ತುಂಬ ಥ್ಯಾಂಕ್ಸ್ ಕಣೋ. ಶಾಲಿನಿ ಬೇಡ ನೋಡು. ನೋಡು ಶಾಲಿನಿ, ನಾನು ಯಾವತ್ತಾರು ನಿಂಗೆ ಬಲವಂತ ಮಾಡಿದ್ದೀನ? ಇಲ್ಲ ಅಲ್ವಾ? ಇವತ್ತು ಬಲವಂತ ಮಾಡ್ತಾ ಇದ್ದೀನಿ ಅಂದರೆ ಏನೋ ಅರ್ಥ ಇರಬೇಕಲ್ವಾ ಅದ್ರ ಹಿಂದೆ? ಅಭಿ, ನಾನು ನಿಮ್ಮ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀನಿ. ನೀನು ನೋಡಿದ್ರೆ ಏನೇನೋ ಯೋಚನೆ ಮಾಡ್ತೀಯಲ್ವ? ಕುಯ್ಬೇಡ ಶಾಲಿನಿ, ಪ್ಲೀಸ್ ಕಣೆ. ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ, ಅರ್ಥ ಮಾಡ್ಕೊ. ನಿನ್ನ ನೆರಳು ನಿನ್ನ ಹಿಂದೆ ಬರುತ್ತೋ ಇಲ್ವೋ ಕಣೋ, ಇವಳಂತೂ ನಿನ್ನ ಹಿಂದೆನೇ ಇರ್ತಾಳೆ. ಸೊ ಎಸ್ಕೇಪ್ ಆಗಬೇಕು, ದಯವಿಟ್ಟು ಅರ್ಥ ಮಾಡ್ಕೊ. ಹೋಗೋಣ. ಪಾಪ ನೀನು. ಬಾ. ಓಪನ್ ಆಗಿ ಬೈದ್ಬಿಟ್ಟು ಹೋಗ್ತಾನೆ. ನನ್ನ ಸ್ಥಿತಿ ಯಾಕೆ ಈ ರೀತಿ ಆಗೋಯ್ತು? ಅಭಿ, ಅದು ಎಲ್ಲಿ ಹೋಗ್ತೀಯೋ ಹೋಗು. ನಿನ್ನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ನಿಮ್ಮಪ್ಪನ ಕಿವಿ ಊದ್ತೀನಿ. ಡೋಂಟ್ ಥಿಂಕ್ ಯು ಹ್ಯಾವ್ ಎಸ್ಕೇಪ್ಡ್. ನಿಮಿಷ ಹೇಳಿ. ಬಂದೆ. ಯಾಕೋ? ಒಂದು ನಿಮಿಷ ಇರೇ, ಬಂದೆ. ಒಂದೇ ಒಂದು ನಿಮಿಷ. ಓಕೆ. ಶಾಲಿನಿ, 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 ಏನಾಯ್ತು? ಕೂತ್ಕೋ. ಏನಾಯ್ತಮ್ಮ? ಏನಾಯ್ತು? ಏನಾಯ್ತು ಶಾಲಿನಿ? ಏನಿಲ್ಲ. ಬೇವುತ್ತಿದ್ಯಲ್ಲಮ್ಮ ಶಾಲಿನಿ, ಏನಾಯ್ತು ಹೇಳಮ್ಮ. ಅವತ್ತು ನಿನ್ನ ಪ್ರೀತಿನ ಮೀಟ್ ಮಾಡ್ಸಕ್ಕೆ ಹಿಂಗೆ ಗಾಡಿ ತಂದು ನಿಲ್ಸಿದ್ದೆ. ಅವಳಿಗೆ ರೆಡ್ ರೋಸ್ ಕೂಡ ಕೊಡಿಸಿದೆ. ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಇಟ್ಸ್ ಓಕೆ, ರಿಲ್ಯಾಕ್ಸ್ ಮಾಡ್ಕೊ. ನಾನು ಅದೇ ದೇವಸ್ಥಾನದಲ್ಲೇ ನಿಮ್ಮಿಬ್ರು ಕಾಯ್ತಾ ಇದ್ದೆ. ಪ್ರೀತಿ ಕರ್ಪೂರನೋ ಹೂವನೋ ತರಕ್ಕೆ ಅಂತ ಹೋದ್ಲು ಕಣೋ. ಅಷ್ಟರಲ್ಲಿ ಗಾಡಿ ಬಂದು ನನಗೆ ಗುದ್ದೇ ಬಿಡ್ತು. ಇಟ್ಸ್ ಓಕೆ. ರಿಲ್ಯಾಕ್ಸ್.
ಅದಕ್ಕೆ ಯಾರು ಹೊಣೆನೋ ಅವ್ರು ಸರಿಯಾಗಿ ಅನುಭವಿಸ್ತಾರೆ. ಓಕೆ, ಸಮಾಧಾನ ಮಾಡ್ಕೊ, ಸರಿನಾ? ಈ ರೆಡ್ ರೋಸ್ ಯಾಕೆ? ಪ್ರೀತಿಗ? ನಿನಗೆ ರಜನಿ ಅತ್ಗೆ ಸಿಂಧು ಎಲ್ಲ ಸರ್ಪಗಾವ್ಲಾಗ್ ನಿಂತಿದಾರಪ್ಪ. ಅವಳನ್ನ ಮೀಟ್ ಮಾಡಕ್ ಬಿಡಲ್ಲ ಕಣೋ. ನಿನ್ನ ಪ್ರೀತಿನ ಮೀಟ್ ಮಾಡ್ಸೋಣ ಅನ್ಕೊಂಡೆ. ಅಷ್ಟರಲ್ಲಿ ಅಚ್ಯುತ್ ಅಂಕಲ್ಗೆ ನೀನು ಮತ್ತೆ ರಾಜೇಶ್ ಮೀಟ್ ಆಗಿರೋ ವಿಚಾರ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಇವಾಗಲೇ ಸಿಗೋದು ಬೇಡ ಅಂತ ಸುಮ್ಮನಾದೆ. ಡೋಂಟ್ ವರಿ, ನಿಮ್ಮಿಬ್ಬರನ್ನ ಮೀಟ್ ಮಾಡಿಸ್ತೀನಿ, ಆಯ್ತಾ? ಈಗ ಹೊರಡೋಣ? ಎಲ್ಲಿಗೋ? ಲೈಫಲ್ಲಿ ಸರ್ಪ್ರೈಸ್ಗಳು ಬರ್ತಾ ಇರ್ತವೆ, ನಾವು ಅದ್ರ ಜೊತೆ ಹೋಗ್ತಾ ಇರ್ಬೇಕು. ಏನ್ ಸರ್ಪ್ರೈಸು? ನೀನು ಸುಮ್ಮನೆ ಬಾ, ನೀನು ಹೇಳ್ತೀನಿ, ಹಿಡ್ಕೋ. ಇಟ್ಸ್ ಓಕೆ, ಏನೂ ಆಗಲ್ಲ. ನಡಿ. ಯಾರು ನುಡುಕ್ತಿದ್ಯೋ? ಶೂರ್ಪನಕ್ಕೆ ಎಲ್ಲಾರು ಬಂದ್ಗಿನ್ಲ ಅಂತ ನೋಡ್ತಾ ಇದ್ದೀನಿ ಕಣೆ. ಯಾರು? ಸಿಂಧುನಾ? ಹ್ಞೂ ಕಣೆ, ಇದೊಂದು ಜಾಗಕ್ಕೆ ಅವಳು ನನ್ನಿಂದ ಬರಲ್ಲ ನೋಡು. ಆದ್ರೂ ಎಷ್ಟು ಲವ್ ಅವಳಿಗೆ ನಿನ್ ಮೇಲೆ ಅಭಿ. ಏನ್ ಲವ್ ಕರ್ಮ. ಅಲ್ಲ ಕಣೆ, ನಾನೇನಾದ್ರೂ ಅವಳನ್ನ ಇಷ್ಟಪಟ್ಬಿಟ್ಟಿದ್ರೆ ರಜ್ಜು ಹೊತ್ತಿಗೆ ಇಷ್ಟೊತ್ತು ನನಗೆ ಅವಳಿಗೆ ಮದುವೆ ಮಾಡಿಸ್ಬಿಟ್ಟಿರೋರು. ಯಪ್ಪ, ಅವಳದು ಲವ್ವೇ ಅಲ್ಲ ಕಣೆ. ಅಂದ್ರೆ ಎಷ್ಟು ಧೈರ್ಯ ನೋಡೋಳಿಗೆ. ನಿನಗೆ ಹಿಂಸೆ ಕೊಡೋಕ್ಕೋಸ್ಕರ ನಿನ್ನೆ ಮದುವೆ ಆಗ್ತಾಳಂತೆ. ಆದ್ರೂ ಹೆಣ್ಮಕ್ಳಿಗೆ ಅಷ್ಟೊಂದು ಹಠ ಇರಬಾರ್ದು ಕಣೋ. ಇಷ್ಟು ಕೆಟ್ಟ ಹಠ ಯಾವನ್ಗೂ ಇರಬಾರ್ದು. ಮಣ್ಣು ಯಾರು ತಿಂದ್ರು ಮಣ್ಣೆ, ಹುಡುಗರಾದ್ರು ಅಷ್ಟೇ, ಹುಡುಗಿರಾದ್ರು ಅಷ್ಟೇ. ಏನೇ ಆದ್ರೂ ಅವಳು ನಮ್ಮನ್ನು ಫಾಲೋ ಮಾಡ್ಕೊಂಡಂತೂ ಬಂದಿರಲ್ಲ. ಎಲ್ಲಾದ್ರೂ ದಾರಿ ತಪ್ಪಿಸ್ಕೊಂಡು ಹೋಗಿರ್ತಾಳೆ. ಅದೆಲ್ಲ ಬಿಡು, ನಾವಿಲ್ಲಿ ಬಂದಿದ್ದೇನಿಕ್ಕೆ? ಸರ್ಪ್ರೈಸ್ಗಳು ಜೀವನದಲ್ಲಿ ಆಗಾಗ ಆಗಾಗ ಆಗ್ತಾ ಇರುತ್ತೆ. ನಾವ್ ಅದಕ್ಕೆ ಪ್ರಶ್ನೆ ಮಾಡಬಾರ್ದು, ಎಂಜಾಯ್ ಮಾಡ್ತಾ ಇರಬೇಕು. ನಂಗೆ ಗೊತ್ತು ಮರೆಯ. ಅಲ್ಲ, ಇವಾಗ ಏನ್ ಮಾಡಕ್ ಹೊರಟಿದ್ಯಾ ನೀನು? ಅಭಿ, ಪ್ರೀತಿನ ಕರಿತಿದ್ಯೇನೋ? ಅಲ್ಲ, ನಿಮ್ಮಿಬ್ರು ಫಸ್ಟ್ ಮೀಟ್ ಇಷ್ಟು ಸಿಂಪಲ್ ಆಗಿ ಆಗೋಗ್ಬಿಡುತ್ತಾ? ಲೋ ಬೇಡ್ವೋ, ನಿಮ್ಮಿಬ್ರಿಗೋಸ್ಕರ ನಾನು ಏನೋ ಒಳ್ಳೆ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದೀನಿ ಕಣೋ. ಕೂಲ್ ಡೌನ್ ಶಾಲಿನಿ, ಟೇಕ್ ಇಟ್ ಈಸಿ. ಈಗ ನಿನ್ನ ಫೇಸ್ ಕಟ್ನ ಆ ಕಡೆ ತಿರುಗಿಸು. ಹೇಗಿದೆ ಸರ್ಪ್ರೈಸ್? ಯಾಕೆ ಇಷ್ಟ ಆಗಲಿಲ್ವಾ? ಹಾಯ್. ತಮಗೆ ಹೇಳ್ತಾ ಇರೋದು ಮೇಡಮ್. ಸಾರಿ ಗಿರಿ, ನಾನು ಶಾಲಿನಿಗೆ ಹೇಳ್ದೆ ಕರ್ಕೊಂಡು ಬಂದೆ. ಮೇಡಮ್ ಅವ್ರ ರಿಯಾಕ್ಷನ್ ಏನು ಗೊತ್ತಾಗ್ಲಿ ಅಂತ. ಈಗ ಸದ್ಯಕ್ಕೆ ಹೆದರ್ದು ಗುಬ್ಬಚ್ಚಿ ಆಗೋಗಿದ್ದಾರೆ. ಸ್ವಲ್ಪ ಟೈಮ್ ಕೊಡಿ, ಬೇಗ ಸರಿ ಹೋಗ್ತಾರೆ. ಏಯ್, ನೋಡಿದ್ರಾ? ಶಾಲಿನಿ, ಅದು ನಿಮ್ಮ ಜೊತೆ ಮಾತಾಡಬೇಕು ಅಂತ ಕರ್ಕೊಂಬನ್ನಿ ಅಂತ ಅಬ್ಬಿಗೆ ಹೇಳಿದ್ದೆ ನಾನು. ಆದರೆ ಅಭಿ ಹೋಗೋಣ. ಶಾಲಿನಿ, ಕಮಾನ್,
ಯಾಕೆ ಹೀಗಾಡ್ತಿದ್ಯಾ? ಇದೆಲ್ಲ ಸರಿ ಹೋಗಲ್ಲ ಅಭಿ. ಅಪ್ಪಂಗೆ ಗೊತ್ತಾದ್ರೆ ಕಮಾನ್ ಶಾಲಿನಿ, ಗಿರಿ ನಿನ್ನ ಹತ್ರ ಮಾತಾಡ್ಬೇಕಾಗಿರೋ ವಿಷಯ ಇದೆ. ಅದಕ್ಕೆ ನಾನೇ ಅವ್ರನ್ನ ಕರ್ಕೊಂಡು ಬಂದೆ. ಅವತ್ತು ನಿಮ್ಮಿಬ್ರು ಎಂಗೇಜ್ಮೆಂಟ್ ನಿಂತ ಮೇಲೆ ಗಿರಿ ಹಾಗೆ ಹೊಟ್ಟೋದು. ಅವರಪ್ಪ ಆಗ್ಲಿ ನಮ್ಮಪ್ಪ ಆಗ್ಲಿ ನಿಮ್ಮಿಬ್ರು ಮನ್ಸಲ್ಲಿ ಏನಾಗ್ತಿದೆ ಅಂತ ಏನಾದ್ರು ಯೋಚನೆ ಮಾಡಿದ್ರ? ಏನಾದ್ರು ಕೇಳಿದ್ರ? ಗಿರಿ ಅದ್ರ ಬಗ್ಗೆನೇ ಮಾತಾಡ್ಬೇಕು ಅಂತ. ಅಭಿ ಇದೆಲ್ಲ ಮುಗ್ದೋಗಿರೋ ಕತೆ ಕಣೋ, ಇವಾಗ ಯಾಕೆ ಮತ್ತೆ? ಅದು ಶಾಲಿನಿ, ನಾನು ಆ ಕಡೆ ಹೋಗಿರ್ಲ? ನಿಮ್ಮ ಮಾತಾದ್ಮೇಲೆ ನಾನು ಕರೀರಿ, ಬರ್ತೀನಿ. ಅಭಿ ಅಭಿ ಪ್ಲೀಸ್, ಇವಾಗಲೇ ಶಾಲಿನಿ ಮಾತಾಡೋಕೆ ಹಿಂಜರಿತಿದ್ದಾರೆ. ನೀವು ಹೋದರೆ ಮಾತಾಡೋಕ್ಕೆ ಆಗಲ್ಲ. ಪ್ಲೀಸ್ ಇಲ್ಲೇ ರೀ. ಓಕೆ, ನೀವು ಮಾತಾಡಿ. ಥ್ಯಾಂಕ್ ಯು. ಶಾಲಿನಿ ಪ್ಲೀಸ್, ಗಿರಿ ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ, ನನಗೋಸ್ಕರ. ಶಾಲಿನಿ, ಅವತ್ತು ನಮ್ಮಪ್ಪ ಮಾಡಿದ ತಪ್ಪು. ಆ ಟೈಮಲ್ಲಿ ನಾನೇನೋ ಹೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಪ್ರೀತಿಗೆ ಅವಮಾನ ಆದಾಗಲೂ ಕೂಡ ನನಗೇನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಸಾರಿ ಕೇಳೋಣ ಅನಿಸ್ತು. ಪ್ರೀತಿಗೆ ನಮ್ಮಪ್ಪ ತೊಂದರೆ ಮಾಡಬೇಕು ಅಂದಾಗಲೂ ಕೂಡ ನಾನು ನಿಮಗೆ ಕಾಲ್ ಮಾಡಿ ಹೇಳೋಣ ಅಂತ ಪ್ರಯತ್ನ ಪಟ್ಟೆ. ಆದರೆ ನೀವು ನನ್ನ ಕಾಲ್ ರಿಸೀವ್ ಮಾಡಲಿಲ್ಲ. ಹಾಗಾಗಿ ಅಭಿಗೆ ತಿಳಿಸಿದೆ. ಶಾಲಿನಿ, ನಾನು ನ್ಯಾಯದ ಪರ. ಅದಕ್ಕಂತ ನಮ್ಮ ಅಪ್ಪ ಅಂತಲೂ ನೋಡ್ತಿಲ್ಲ. ನಿಮ್ಮ ಕಡೆ ನ್ಯಾಯ ಇತ್ತು, ಹಾಗಾಗಿ ನಾನು ನಿಮಗೆ ಸಪೋರ್ಟ್ ಮಾಡಿದೆ. ಅದರಿಂದ ನಮ್ಮನೆ ಹೊಡೆದೋಯ್ತು. ನನಗೆ ಅದರ ಬಗ್ಗೆ ಚಿಂತೆ ಇಲ್ಲ. ಆದರೆ ಒಂದು ಕಾಲದಲ್ಲಿ ನೀವು ನನ್ನ ಇಷ್ಟಪಟ್ಟು ಮದುವೆಗೂ ಒಪ್ಕೊಂಡಿದ್ರಿ. ಆದರೆ ಅದೇನೋ ಆಗೋಯ್ತು. ನಾನು ನಿಮ್ಮನ್ನು ಕಳ್ಕೊಂಡ್ಬಿಟ್ಟೆ. ಶಾಲಿನಿ, ನಾನು ತಪ್ಪು ಅಂತ ನಿಮ್ಮ ಮನಸ್ಸಲ್ಲಿ ಯಾವತ್ತೂ ಇರಬಾರ್ದು. ನನ್ನ ಬಗ್ಗೆ ಗೊತ್ತಿರಲಿ ಅಂತ ನಿಮಗೆ ನೇರವಾಗಿ ಹೇಳಬೇಕು ಅನಿಸ್ತು. ನನ್ನ ಲೈಫ್ ಪಾರ್ಟ್ನರ್ ಆಗಿ ನಿಮ್ಮನ್ನು ಉಳಿಸ್ಕೊಳ್ಳೋಕೆ ನನ್ನ ಕೈಲಿ ಆಗಲಿಲ್ಲ. ಅಟ್ಲೀಸ್ಟ್ ಒಳ್ಳೆ ಫ್ರೆಂಡ್ ಆಗಿ ನಿಮ್ಮನ್ನು ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಪ್ಲೀಸ್ ನನಗೆ ಕ್ಷಮಿಸ್ತೀರಾ? ತಪ್ಪು ನಿಮ್ದಿಲ್ಲ ಅಂದಮೇಲೆ ನೀವು ಯಾಕೆ ಸಾರಿ ಕೇಳ್ತೀರಾ? ಅದು ನನ್ನ ತಂಗಿ ಅಂದ್ರೆ ನಿಮ್ಮ ಬಗ್ಗೆ ಅವಳಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೋಡಿ, ಅದು ನಾನಲ್ಲ, ಇವನು. ಅವ್ರಿಗೆಲ್ಲ ಗೊತ್ತು ಶಾಲಿನಿ. ಅಭಿ, ಹೊಡ್ತಾ ತಿಂತ್ಯಾ? ಅಯ್ಯೋ, ತಂದಿರದೆ ಉಂಟಂತೆ, ಕೊಟ್ಬಿಡು. ಅಭಿ ಟಿರಿಡಿಂಗ್ ಟಿಂಗ್ 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 ಟಿರಿಟಿಂಗ್ ಟಿರಿಟಿಂಗ್ ಟಿಂಗ್ 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 ಟಿಂಗ್.
ಏಯ್ ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಹೇ ಹುಷಾರು, ಏನಾಯ್ತು? ಅಭಿ ಸರಿ ಇಲ್ಲ. ಏನು ಮಾಡ್ದ ಗೊತ್ತಾ? ಏನ್ ಮಾಡ್ದ? ಕರ್ಕೊಂಡೋಗಿ ಗಿರಿನ್ ಮೀಟ್ ಮಾಡಿಸ್ಬಿಡದ. ವಾವ್, ಸೂಪರ್, ಗುಡ್ ನ್ಯೂಸ್. ಅಯ್ಯಯ್ಯ, ವಿಷಯ ಕೇಳೋಕ್ಕೂ ಮುಂಚೆನೆ ಗುಡ್ ಅಂತೀಯಲ್ಲ. ಇರು, ನಾನು ಹೇಳ್ತೀನಿ ಕೇಳು. ಗಿರಿನ ಕರೆಸಿ ಅವನಿಗೆ ರೆಡ್ ರೋಸ್ ಕೊಟ್ಟು ಪ್ರಪೋಸ್ ಮಾಡೋ ಹಾಗೆ ಸೀನ್ ಅರೇಂಜ್ ಮಾಡಿಬಿಟ್ಟು ಆಮೇಲೆ ಹಿಂಗೆ ಓಕೆನಾ ಅಂತ ಕೇಳ್ತಾನೆ. ವಾವ್, ಹಿಂಗೆ ಹೇಗಾಗಿರ್ಬೇಕಲ್ವಾ? ಥ್ರಿಲ್. ಅದೇ ನಾನು ಹೇಳಿದ್ ನೋಡು, ನಾನು ಅಭಿ ಒಂದೇ ಥರ ಯೋಚಿಸೋದು. ಹೌದೌದು, ಕೊಚ್ಕೋಬೇಡ. ಇವಾಗ ಏನು ಮಾಡಲಿ ಹೇಳು ಪ್ರೀತಿ? ಕಣ್ಮುಚ್ಚು. ಈಗ ಏನು ಅಥವಾ ಯಾರು ಕಾಣ್ತಾರೆ? ಗಿರಿ. ಈಗ ನಾನು ಉತ್ತರ ಕೊಡ್ಬೇಕಾ? ಹಾಗಲ್ಲ, ಪ್ಲೀಸ್ ಹೇಳು ಪ್ರೀತಿ. ಶಾಲು, ನೀನು ಗಿರಿನ ಇಷ್ಟಪಡ್ತಿದ್ಯಾ? ಅವರಿವತ್ತು ಸಾರಿ ಕೇಳಕ್ ಬಂದಿದ್ರಂತೆ. ಅಂದ್ರೆ ಅವ್ರು ಇನ್ನೊಬ್ರನ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದಾರಾ? ಅದೆಲ್ಲ ಏನಿಲ್ಲ, ಅವರು ಸಾರಿ ಕೇಳಕ್ ಬಂದಿದ್ರು ಅಷ್ಟೇ. ಆಮೇಲೆ ಒಂದಷ್ಟು ಕೊರಗಿದ್ರು. ಅವತ್ತು ಅದೆಲ್ಲ ಆಗಬಾರ್ದಿತ್ತು ಅಂತ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಅವ್ರ ಅಪ್ಪನ ಎದುರಾಕೊಂಡವ್ರು ಇನ್ನೊಂದು ಮನೆ ಮಾಡಿದ್ದಾರೆ. ಅಂದರೆ ಅವ್ರ ಅಪ್ಪ ಮಾಡಿದ ತಪ್ಪು ಅಂತ ಅವರಿಗೂ ಕೋಪ ಇದೆ. ಈಗ ನೀನೇ ಯೋಚನೆ ಮಾಡು ಶಾಲು. ಅವ್ರಿಷ್ಟೆಲ್ಲ ಮಾಡಿರೋದು ನಿನ್ಗೋಸ್ಕರನೇ. ಪ್ರೀತಿ ಇಲ್ಲದೆ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಶಾಲು. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಪ್ರೀತಿ ಇಲ್ಲದೆ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಶಾಲು. ಅವ್ರು ಯಾರೋ ಆಗಿ ನಿನ್ನ ಮರೆತಿದ್ರೆ ಅವ್ರು ಮೀಟ್ ಆಗಿ ಸಾರಿ ಕೇಳೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಅವ್ರಿಷ್ಟೆಲ್ಲ ಮಾಡಿದಾರಂದ್ರೆ ಅವ್ರಿಗೂ ನಿನ್ನ ಕಳ್ಕೊಳ್ಳೋದು ಇಷ್ಟ ಇಲ್ಲ ಶಾಲು. ಆದರೆ ಅಭಿ ನೋಡು, ನಿಮ್ಮಿಬ್ಬರನ್ನ ಮೀಟ್ ಮಾಡಿಸಿ ಒಂದು ದಾರಿ ತೋರ್ಸೋಣ ಅಂತಿದ್ರೆ ನನಗೆ ದೊಡ್ಡ ಶಾಕ್ ಕೊಟ್ಬಿಟ್ಟ. ಸ್ವೀಟ್ ಶಾಕ್ ಅಲ್ವಾ? ಈ ದೊಡ್ಡ ಪ್ರಪಂಚದಲ್ಲಿ ಯಾರಾದರೂ ನಮ್ಮನ್ನು ಪ್ರೀತಿಸಿದಾರಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಗಿರಿ ನಿನಗೆ ಹೇಳಿ ಮಾಡಿಸಿದ ವ್ಯಕ್ತಿ. ನೀನು ಅವರನ್ನು ಪ್ರೀತಿಸ್ತಿದ್ಯಾ ಅಂತ ಗೊತ್ತಾಗೋಯ್ತಲ್ವಾ? ಇದೆಲ್ಲ ಅಲ್ಲಿ ಇಟ್ಕೋ. ಈಗ ಯಾತಕ್ ವೇಟಿಂಗ್? ಆಂಟಿ ಅಂಕಲ್ಗೆ ಹೇಳ್ಬಿಟ್ಟು ಒಪ್ಸಿ ವಾಲ್ಗ ಊದಿಸ್ಬಿಡೋಣ. ಸೂಪರ್ ಐಡಿಯಾ. ಈಗ 2 ಮದುವೆ ಒಂದೇ ಮಂಟಪದಲ್ಲಿ, ನಿಂದು ನಂದು. ಅದೆಲ್ಲ ಆಗುತ್ತೋ ಇಲ್ವೋ? ನಿಮ್ಮ ಮನೆಯಲ್ಲಿ ಒಪ್ಪಿ ಅದಾಗಿ ಮತ್ತೆ ಇನ್ನೊಬ್ರು ಏನಾದರೂ ಅದೆಲ್ಲ ಯಾರು ಕೇಳ್ತಾರೆ? ಅವ್ರು ಒಪ್ಕೋಬೇಕು ಅಷ್ಟೇ. ಒಟ್ಟಿನಲ್ಲಿ ನಂದು ನಿಂದು ಮದುವೆ ಒಂದೇ ಮಂಟಪದಲ್ಲಿ ಫಿಕ್ಸ್ ಪ್ರೀತಿ. ಅಲ್ಲ, ನಾನು ಅಭಿ ಹತ್ರ ಮಾತಾಡಿ ಒಪ್ಸಿ ಸಿಂಪಲ್ ಆಗಿ ಮದುವೆ ಆಗೋಣ ಅಂತಿದ್ದೆ. ಅಯ್ಯೋ ಹುಚ್ಚಿ, ನೀನು ಯಾರು ಹೇಳು? ನೀನು ನಮ್ಮನೆ ಹುಡುಗಿ ಕಣೆ. ನೀನು ಯಾವತ್ತೂ ಹತ್ರ ಅಂದ್ಕೊಂಡೇ ಇಲ್ಲ ಅಲ್ವಾ? ಹೇ, ಹಾಗೇನಿಲ್ಲ ಶಾಲು. ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಒಪ್ಪಿಸ್ತೀನಿ. ಆಗಲ್ಲ ಬೇಡ ಅಂತೆಲ್ಲ ಬಿಲ್ಡಪ್ ಕೊಟ್ಬೇಡ. ನಮ್ಮ ಮದುವೆಗೆ ಒಳ್ಳೆ ಪ್ಲ್ಯಾನ್ ಮಾಡೋಣ, ಓಕೆನಾ?